ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಟೂ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಸ್ಮೂತಾಗಿದೆ ಅಂತ. ಸ್ಮೂತಾಗಿ ಸಾಫ್ಟಾಗಿ ಸ್ವೀಟಾಗಿ ಇರೋವಂಥ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಆದರೆ ಅದಕ್ಕೆ ಮೊದಲು ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿ, ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಆಲ್ಗೆ ಕ್ಲಿಕ್ ಮಾಡಿದರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನೋಡಿ, ಫಸ್ಟ್ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ. ಕಡಲೆ, ಅದಕ್ಕೆ 1 ಏಲಕ್ಕಿ ಮತ್ತು 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಒಂದು ಮಿಕ್ಸಿ ಜಾರಲ್ಲಿ ಫೈನ್ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ಥರ ಫೈನ್ ಪೌಡರ್ ಮಾಡ್ಕೋಬೇಕು. ನಂತರ ಇದಕ್ಕೆ ಸಕ್ಕರೆ ಪಾಕ ಬೇಕಾಗುತ್ತೆ. ಅದಕ್ಕೋಸ್ಕರ 1 ಕಪ್ ಸಕ್ಕರೆ ಮತ್ತು 1 ಕಪ್ ನೀರು ಹಾಕಿ ಒಂದು ಗಟ್ಟಿಯಾಗಿರುವಂಥ ಪಾಕ ಮಾಡ್ಕೋಬೇಕು. ಗಟ್ಟಿ ಅಂದರೆ ತುಂಬಾ ಗಟ್ಟಿ ಅಲ್ಲ, ಒಂದು ಜಾಮೂನಿಗೆ ನಾವು ಹೇಗೆ ಮಾಡ್ಕೋತೀವಲ್ಲ ಆ ಥರ ಪಾಕ ಮಾಡ್ಕೋಬೇಕು. ನೋಡಿ, ಸಕ್ಕರೆ ಹಾಕಿದ್ದೀನಿ, 1 ಕಪ್ ನೀರು ಹಾಕಿದ್ದೀನಿ. ಎಷ್ಟು ಸಕ್ಕರೆ ಹಾಕ್ತೀವೋ ಅದೇ ಮೆಷರಲ್ಲಿ ನೀರನ್ನು ಹಾಕೋಬೇಕು. ನೀರು ಕ್ವಾಂಟಿಟಿ ಜಾಸ್ತಿ ಆದರೆ ಪಾಕ ಕರೆಕ್ಟಾಗಿ ಆಗಲ್ಲ. ಅದಕ್ಕೋಸ್ಕರ 1 ಕಪ್ ಸಕ್ಕರೆ 1 ಕಪ್ ನೀರು ಹಾಕೋಬೇಕು. ನೋಡಿ, ಇದನ್ನು ಚೆನ್ನಾಗಿ ಒಂದು ಪಾಕ ಮಾಡ್ಕೋತೀನಿ. ಈ ರೆಸಿಪಿ ಏನಿದೆಯಲ್ಲ, ಸ್ವೀಟ್ ಲವರಿಗೆ ಹೇಳಿ ಮಾಡಿಸಿರೋ ಅಂಥ ರೆಸಿಪಿ. ಬಾಯಲ್ಲಿಟ್ಟರೆ ಕರಗೋಗಿಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ನೋಡಿ, ಸಕ್ಕರೆ ಫುಲ್ಲು ಮೆಲ್ಟ್ ಆಗ್ತಾ ಬಂದಿದೆ. ಈಗ ಪಾಕ ರೆಡಿ ಆಗುತ್ತೆ. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಈ ಥರ ಬರಬೇಕು, ಜಾಸ್ತಿ ತಿಕ್ಕಾಗಬಾರ್ದು, ತುಂಬ ತಿನ್ನಾಗೂ ಇರಬಾರ್ದು. ಮತ್ತು ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಆಪ್ಷನಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ಮತ್ತು 1 ಏಲಕ್ಕಿ ಕೂಡ ಹಾಕಿದ್ದೀನಿ, ಸ್ವಲ್ಪ ಒಳ್ಳೆ ಪರಿಮಳ ಬರುತ್ತಲ್ಲ ಅದಕ್ಕೋಸ್ಕರ. ನಂತರ ಈಗ ಮೇನ್ ಸ್ಟೆಪ್ಪೆಲ್ಲ ಮಾಡಾಯಿತು, ಅದಕ್ಕೆ ಬೇಸಿಕ್ ಸ್ಟೆಪ್ಪೆಲ್ಲ. ಈಗ ಹಿಟ್ಟನ್ನು ಕಲಸಿ ಇಟ್ಕೋಬೇಕು. ಇಲ್ಲಿ ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟನ್ನು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೋಬೇಕು. ನಂತರ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಚಪಾತಿ ಹಿಟ್ಟಿಗೆ ನಾವು ಹೇಗೆ ಡೋ ರೆಡಿ ಮಾಡ್ಕೋತೀವಲ್ಲ ಆ ಥರ ಚೆನ್ನಾಗಿ ಕಲಸಿ ಇಟ್ಕೋಬೇಕು. ನೋಡಿ, ಎಣ್ಣೆ ಹಾಕಾಯಿತು. ಈಗ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ನಂತರ ಸ್ವಲ್ಪನೇ ನೀರು ಹಾಕಿ ಒಂದು ಚಪಾತಿ ಹಿಟ್ಟು ಥರ ಇದನ್ನು ಕೂಡ ಕಲಸಿ ಇಟ್ಕೋತೀನಿ. ಇದನ್ನು ಗೋಧಿ ಹಿಟ್ಟಲ್ಲಿ ಬೇಕಾದರೂ ಕೂಡ ಮಾಡ್ಬೋದು. ನಾನಿಲ್ಲಿ ಮೈದಾ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟಲ್ಲಿ ಮಾಡಿದ್ರೂ ಟೇಸ್ಟ್ ಆಗುತ್ತೆ ಅದೇ ಥರ. ಈ ಸ್ನ್ಯಾಕ್ಸನ್ನು ಸಂಜೆ ಟೈಮಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸಂಜೆ ಟೈಮಲ್ಲಿ ಟೈಮ್ ಪಾಸ್ ಮಾಡ್ಬೋದು, ಚೆನ್ನಾಗಿ ತಿನ್ಬೋದು. ನೋಡಿ, ಹಿಟ್ಟನ್ನು ಕಲಸಾಯಿತು. ಹಿಟ್ಟನ್ನು ತುಂಬ ಹೊತ್ತೇನೂ ಇಡಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಇಟ್ಟರೆ ಸಾಕಾಗುತ್ತೆ, ರೆಸ್ಟ್ ಕೊಟ್ಟರೆ. ಈಗ ನೋಡಿ, ಸಣ್ಣ ಬಾಲ್ ತೊಗೊಂಡಿದ್ದೀನಿ. ಅದನ್ನು ಈಗ ನೋಡಿ ಈ ಥರ ರೋಲ್ ಮಾಡ್ಕೋಬೇಕು. ಪೂರಿಗೆ ನಾವು ಹೇಗೆ ಮಾಡ್ಕೋತೀವಲ್ಲ ಅದೇ ಥರ. ಜಾಸ್ತಿ ತೆಳು ಕೂಡ ಮಾಡ್ಕೋಬಾರ್ದು, ತುಂಬ ದಪ್ಪ ಕೂಡ ಮಾಡ್ಕೋಬಾರ್ದು. ನೋಡಿ, ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ಯಾವ ಥರ ಎಷ್ಟು ತಿನ್ನಾಗಿರಬೇಕು, ಎಷ್ಟು ದಪ್ಪ ಇರಬೇಕು ಅಂತ ತೋರಿಸ್ತೀನಿ. ತುಂಬ ಪ್ರೆಷರ್ ಹಾಕಿ ಪ್ರೆಸ್ ಮಾಡಿ ತೆಳ್ಳಗೆ ಕೂಡ ನಾವು ಇದನ್ನು ರೋಲ್ ಮಾಡ್ಕೋಬಾರ್ದು, ಯಾಕಂದರೆ ಅದು ಕ್ರಿಸ್ಪಿ ಆಗುತ್ತೆ. ನಮಗೆ ಇಲ್ಲಿ ಕ್ರಿಸ್ಪಿ ಟೆಕ್ಸ್ಚರ್ ಬೇಕಾಗಿಲ್ಲ, ಸ್ವಲ್ಪ ಸ್ಮೂತಾಗಿ ಬರಬೇಕು. ನೋಡಿ, ಎಷ್ಟು ತಿಕ್ಕಾಗಿದ್ದರೆ ಸಾಕಾಗುತ್ತೆ. ತುಂಬ ತಿನ್ ಮಾಡೋಕ್ಕೆ ಹೋದರೆ ಅದು ಫ್ರೈ ಮಾಡಿದಾಗ ಕ್ರಿಸ್ಪಿ ಆಗುತ್ತೆ. ಯಾವಾಗಲೂ ಮಕ್ಮಲ್ ಪೂರಿ ಮಾಡ್ತಾರಲ್ಲ ಅದು ಸ್ಮೂತಾಗಿರಬೇಕು. ನೋಡಿ, ಎಲ್ಲ ಮಾಡಿಟ್ಟಿದ್ದೀನಿ ಈ ಥರ. ಈಗ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಬಿಸಿಯಾಗಿದೆ. ಜಾಸ್ತಿ ಪೂರಿ ಫ್ರೈ ಮಾಡಬೇಕಾದ್ರೆ ನಾವು ಹೈ ಟೆಂಪ್ರೇಚರ್ಲಿಟ್ಟು ಫ್ರೈ ಮಾಡ್ತೀವಲ್ಲ ಆ ಥರ ಫ್ರೈ ಮಾಡ್ಕೋಬಾರ್ದು. ಇದು ಫ್ಲಫಿ ಆಗಬಾರ್ದು, ಉಪ್ಕೋಬಾರ್ದು. ಇದನ್ನು ನೋಡಿ ಈ ಥರ ಮಾಡಿ ಫ್ರೈ ಮಾಡ್ಕೋಬೇಕು, ಉಬ್ಬಕ್ಕೆ ಬಿಡಬಾರ್ದು. ಅದಕ್ಕೋಸ್ಕರ ನೋಡಿಲಿ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಉಬ್ಬಿಲ್ಲ ಅನ್ನೋದು. ಈ ಥರ ಫ್ರೈ ಮಾಡಿ, ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಕ್ರಿಸ್ಪಿ ಆಗುತ್ತಲ್ಲ. ನಮಗಿಲ್ಲಿ ಕ್ರಿಸ್ಪಿ ಟೆಕ್ಸ್ಚರ್ ಬೇಕಾಗಿಲ್ಲ. ನೋಡಿಲಿ, ಒಂದು ಮೀಡಿಯಮಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಕಲರ್ ಚೇಂಜ್ ಕೂಡ ಮಾಡಿಲ್ಲ. ಇದೇ ಥರ ಎಲ್ಲ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ.
ಮತ್ತು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ದೆ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ವೆರೈಟಿ ಸ್ನ್ಯಾಕ್ಸ್ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಇದು ರೆಸಿಪಿ ಹೇಗಿರುತ್ತೆ, ಚೆನ್ನಾಗಿರಲ್ವ ಅಂತ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಆವಾಗ ನಮಗೂ ಎನ್ಕರೇಜ್ ಮಾಡಿದಾಗ ಆಗುತ್ತೆ ಮತ್ತು ರೆಸಿಪಿ ಅಪ್ಲೋಡ್ ಮಾಡೋಕ್ಕೆ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಉಬ್ಬಕ್ಕೆ ಬಿಟ್ಟಿಲ್ಲ ನೋಡಿ. ಇದನ್ನು ಮತ್ತೆ ಈ ಥರ ಫ್ರೈ ಮಾಡಿ, ಇದೆಲ್ಲನೂ ಫ್ರೈ ಮಾಡಿ ತೆಗೆದು ಇಡ್ತಾಯಿದ್ದೀನಿ. ನೋಡಿ ಎಲ್ಲ ಪೂರಿನ ಈ ಥರ ಫ್ರೈ ಮಾಡಿದ್ದೀನಿ ನೋಡಿ, ಯಾವುದು ಉಬ್ಬಿಲ್ಲ. ಈಗ ನೋಡಿ ಪಾಕ ಮಾಡಿರೋದು ರೆಡಿಯಾಗಿದೆ. ನಂತರ ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಬೇಕಾಗುತ್ತೆ, ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಕೂಡ ಇಟ್ಟಿದ್ದೀನಿ. ಈಗ ನೋಡಿ ಏನು ಮಾಡಬೇಕು ಅಂದರೆ, ಈಗ ನಾವೇನು ಪೂರಿನ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನು ನಾವಿಲ್ಲಿ ಪಾಕ ಏನೋ ರೆಡಿ ಮಾಡಿದ್ದೀವಲ್ಲ ಅದಕ್ಕೆ ಡಿಪ್ ಮಾಡ್ಕೋಬೇಕು 1 by 1. ನೋಡಿ ಹೇಗೆ ಪಾಕಾಗಿ ಕಂಪ್ಲೀಟಾಗಿ ಡಿಪ್ ಮಾಡಿದ್ದೀನಿ ಅಂತ. ಎಕ್ಸೆಸ್ ಪಾಕನ ನೋಡಿ ಈ ಥರ ಮಾಡಿ ತೆಗಿಬೇಕು. ಸ್ವಲ್ಪ ಕರೆಕ್ಟಾಗಿ ಹಿಡಿದಿಲ್ಲ, ಈಗ ಸರಿ ಆಯಿತು ನೋಡಿ. ಈ ಥರ ಎಕ್ಸೆಸ್ ಪಾಕನ ತೆಗಿಬೇಕು. ತೆಗೆದು ಇನ್ನೊಂದು ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ನಾನು ಕಡಲೆನ ಪುಡಿ ಮಾಡಿ ಇಟ್ಟಿದ್ದೆ ಅಲ್ಲ, ಅದನ್ನು ಒಂದು ಸ್ಪೂನಲ್ಲಿ ತೆಗೆದು ಇದರ ಮಿಡ್ಲಲ್ಲಿ ಒಂದು ಪೋರ್ಷನ್ ಹಾಕಬೇಕು ಈ ಥರ. ಇಲ್ಲಿ ಸ್ಟಫಿಂಗಿಗೆ ಬೇರೆ ಕೂಡ ಮಾಡ್ಬೋದು, ಬೇರೆ ಸ್ಟಫಿಂಗ್ ಕೂಡ ಮಾಡ್ಬೋದು. ಹೆಸರು ಬೇಳೆ ಸ್ಟಫಿಂಗ್ ಕೂಡ ಮಾಡ್ಬೋದು. ಅದನ್ನು ಫ್ರೈ ಮಾಡಿ ಇದೇ ಥರ ಪೌಡ್ರ್ ಮಾಡಿ ಅದನ್ನು ಕೂಡ ಹಾಕ್ಬೋದು, ಅದು ಟೇಸ್ಟ್ ಆಗುತ್ತೆ. ಮತ್ತು ಲಾಡು ಬರುತ್ತಲ್ಲ, ಅದನ್ನು ಕೂಡ ಪೌಡ್ರ್ ಮಾಡಿ ಹಾಕೋತಾರೆ ನೋಡಿ. ಈ ಥರ ಪೌಡ್ರ್ ಮಾಡಿ ಹಾಕಿ ನಂತರ ಅದನ್ನು ಫೋಲ್ಡ್ ಮಾಡಿ ಅದ್ರ ಮೇಲೆ ಕೊಬ್ಬರಿ ತುರಿನ ಹಾಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ತಿನ್ನೋಕ್ಕೂ ಅದಕ್ಕಿಂತ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಇದೇ ಥರ ಎಲ್ಲ ಮಾಡಿ ಇಟ್ಕೋಬೇಕು ನೋಡಿ. ಇದೇ ಥರ ಡಿಪ್ ಮಾಡಿ ಸಕ್ಕರೆ ಪಾಕಕ್ಕೆ 1 by 1 ಮೆಲ್ಲಿಗೆ ಡಿಪ್ ಮಾಡ್ಕೋಬೇಕು ನೋಡಿ. ಇದನ್ನು ದೊಡ್ಡ ಸೈಜಲ್ಲಿ ಕೂಡ ಮಾಡ್ಬೋದು, ನಾನಿಲ್ಲಿ ಸ್ಮಾಲ್ ಸೈಜಲ್ಲಿ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತಲ್ಲ ನೋಡೋಕ್ಕೆ, ಅದಕ್ಕಾಗಿ ಈ ಥರ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡಿಪ್ ಮಾಡಿ ಎಕ್ಸೆಸ್ ಪಾಕನ ತೆಗಿತಾ ಇದ್ದೀನಿ. ನಂತರ ಇನ್ನೊಂದು ಪ್ಲೇಟಲ್ಲಿಟ್ಟು ಅದಕ್ಕೆ ನಾವೇನು ಕಡಲೆ ಪೌಡರ್ ಮಾಡಿದ್ದೀವಲ್ಲ ಅದನ್ನು ಇಡಬೇಕು. ಇದೊಂದು ಸಿಂಪಲ್ ಆಗಿರೋಂಥ ಈಸಿಯಾಗಿರೋಂಥ ರೆಸಿಪಿ, ಟೇಸ್ಟಿಯಾಗಿರೋಂಥ ರೆಸಿಪಿ. ಯಾರು ಬೇಕಾದರೂ ಮಾಡ್ಕೋಬೋದು, ತುಂಬಾ ಈಸಿಯಾಗಿರುತ್ತಲ್ಲ. ಈಗ ಹೊಸದಾಗಿ ಫುಡ್ ಮಾಡೋದು ಹೇಗೆ ಅಂತ ಕಲಿತಾ ಇರ್ತಾರಲ್ಲ, ಅಂಥವ್ರು ಕೂಡ ಮಾಡ್ಬೋದು, ಏನೂ ಕಷ್ಟ ಆಗಲ್ಲ ನೋಡಿ. ಇದೇ ಥರ ಸಿಂಪಲ್ ಆಗಿರೋಂಥ ರೆಸಿಪಿನೇ ನಾನು ಅಪ್ಲೋಡ್ ಮಾಡಿರೋದು, ಅದನ್ನು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಬೇಕು ನೋಡಿ. ಎಲ್ಲನೂ ಮಾಡಿಟ್ಟಿದ್ದೀನಿ ನೋಡಿ. ಎಷ್ಟು ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಒಂದು ಸ್ವೀಟ್ ಆಯ್ತಲ್ಲ, ಈಗ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಮಾಡೋಕ್ಕೆ ಹೋಗೋಣ. ಈಗ ನಾನು ಬೂಂದಿ ಲಾಡು ರೆಸಿಪಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಅರ್ಧ ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ನೀರು ಹಾಕಿ ಅದನ್ನು ಒಂದು ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ತೆಳು ಬ್ಯಾಟರ್ ರೆಡಿ ಮಾಡ್ಕೋಬಾರ್ದು, ತಿಕ್ಕಾಗಿ ಕೂಡ ಇರಬಾರ್ದು. ನಾನಿಲ್ಲಿ ಹೇಗೆ ಮಾಡಬೇಕು ಅಂತ ಟೆಕ್ಸ್ಚರ್ ತೋರಿಸ್ತೀನಿ, ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ. ಅರ್ಧ ಕಪ್ ಕೂಡ ನೀರು ಯೂಸ್ ಮಾಡಿಲ್ಲ ನಾನು, ಅದಕ್ಕಿಂತ ಸ್ವಲ್ಪ ಕಡಿಮೆ ನೀರು ಯೂಸ್ ಮಾಡಿ ಒಂದು ಬ್ಯಾಟರ್ ರೆಡಿ ಮಾಡ್ಕೊತೀನಿ. ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ಬ್ಯಾಟರ್ ರೆಡಿ ಆಗಿದೆ ನೋಡಿ. ಹೇಗೆ ಡ್ರಾಪ್ ಬೈ ಡ್ರಾಪ್ ಬರ್ತಾ ಇದೆಯಲ್ಲ, ಆ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪನೇ ಒಂದು ಚಿಟಿಕೆಯಷ್ಟು, ಮತ್ತು ಒಂದು ಚಿಟಿಕೆಯಷ್ಟು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕೋಬೇಕು. ಎಣ್ಣೆ ಮಾತ್ರ ಬಿಸಿಯಾಗಿರಬೇಕು. ಅದನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಎಣ್ಣೆ ಎಲ್ಲ ಹಾಕೋದ್ರಿಂದ ನಾವೇನು ಬೂಂದಿ ಮಾಡ್ತೀವಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದೇ ಥರ ಮೆಜರಲ್ಲಿ ಮಾಡ್ಕೋಬೇಕು, ಅವಾಗ ಕರೆಕ್ಟಾಗಿ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ, ಅದಕ್ಕೆ ಸ್ಕಿಪ್ ಮಾಡಿದ್ರೆ ಚೆನ್ನಾಗಿ ನೋಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಇಲ್ಲಿ ಮತ್ತು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ಮತ್ತು ಕ್ವಿಕ್ಕಾಗಿ ಆಗುತ್ತೆ, ಜಾಸ್ತಿ ಟೈಮ್ ಏನು ಕನ್ಸ್ಯೂಮ್ ಆಗೋಲ್ಲ. ಈಸಿಯಾಗಿ ಒಂದು ಜಾಸ್ತಿ ಅಂದರೆ ಒಂದು 30 ಮಿನಿಟ್ಸ್ ಒಳಗಡೆ ಲಾಡು ಮಾಡಿ ತಿನ್ಬೋದು ನೋಡಿ. ಈಗ ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ನೋಡಿ ಹೇಗಿದೆ ಅಂತ. ಜಾಸ್ತಿ ತೆಳುವಾಗಿಲ್ಲ, ತಿಕ್ಕು ಕೂಡ ಇಲ್ಲ. ಈಗ ಬ್ಯಾಟರ್ ರೆಡಿ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇಲ್ಲಿ ಒಂದು ಸಕ್ಕರೆ ಪಾಕ ಮಾಡ್ಕೋಬೇಕು. ಇಲ್ಲಿ ನಾನು 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, ಅದಕ್ಕೆ 1 ಕಪ್ ನೀರು ಹಾಕೋತಾ ಇದ್ದೀನಿ.
ಇಷ್ಟೇ ಸಕ್ಕರೆ ಮತ್ತು ನೀರಲ್ಲಿ ಪಾಕ ಮಾಡ್ಕೋಬೇಕು. ಇಲ್ಲಿ ನಾನು ಅರ್ಧ ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ನಲ್ಲ, ಅದಕ್ಕೆ ಇಲ್ಲಿ 1 ಕಪ್ ಸಕ್ಕರೆ ಮತ್ತು ನೀರು ತೊಗೋಬೇಕು. ಈಗ ಇದನ್ನು ಒಂದು ಪಾಕ ಮಾಡ್ಕೋಬೇಕು. ಇಲ್ಲಿ ತೆಳುವಾಗಿ ಆಗಲಿ ತುಂಬ ಗಟ್ಟಿ ಪಾಕ ಮಾಡ್ಕೋಬಾರ್ದು. ಒಂದೆಳೆ ಪಾಕ ಅಂತಾರಲ್ಲ ಆ ಥರ ಮಾಡ್ಕೋಬಾರ್ದು. ಪಾಕ ಸ್ವಲ್ಪ ತಿಕ್ಕಾಗ್ತಾ ಬರುತ್ತಲ್ಲ, ಆ ಸ್ಟೇಜಲ್ಲಿ ನಾವಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು. ನಾನಿಲ್ಲಿ ಈಗ ಪಾಕಕ್ಕೆ ಸ್ವಲ್ಪ ಕಲರ್ ಹಾಕೋತಾ ಇದ್ದೀನಿ, ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಪಾಕ ಕೂಡ ರೆಡಿ ಆಯಿತು. ಈಗ ಇರೋದು ಮೇನ್ ಸ್ಟೆಪ್. ಈ ಸ್ಟೆಪ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ನೋಡಿ, ಬೂಂದಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೋಬೇಕು, ಜಾಸ್ತಿ ಹಾಕೋಬಾರ್ದು. ಬರೀ ಒಂದು ಸಲ ಹಾಕಿ ಈ ಥರ ನೋಡಿ, ಈ ಥರ ನಾವು ಇದನ್ನ ಸ್ಪ್ರೆಡ್ ಮಾಡ್ಕೊತಾ ಹೋಗಬೇಕು. ಆವಾಗ ಚಿಕ್ಕ ಚಿಕ್ಕ ಬೂಂದಿ ಥರ ಇದು ಡ್ರಾಪ್ ಆಗುತ್ತಲ್ಲ ಹಿಟ್ಟೆಲ್ಲ, ಆವಾಗ ಅದು ಬೂಂದಿ ಥರ ರೌಂಡ್ ಶೇಪಲ್ಲಿ ಬರುತ್ತೆ. ಜಾಸ್ತಿ ಹಾಕಿದ್ರೆ ಕರೆಕ್ಟಾಗಿ ಬರೋಲ್ಲ, ಅದಕ್ಕೆ ಒಂದು ಸಲ ಮಾಡಿದ್ರೆ ಸಾಕಾಗುತ್ತೆ. ಇದೇ ಥರ ಮಾಡಿ ಎಲ್ಲ ತೆಗಿಬೇಕು. ಇದು ಬೇಗ ಫ್ರೈ ಆಗುತ್ತೆ, ಜಾಸ್ತಿ ಟೈಮ್ ಆಗೋಲ್ಲ, ಇಮಿಡಿಯೇಟಾಗಿ ಫ್ರೈ ಆಗುತ್ತೆ. ನೋಡಿ, ಫ್ರೈ ಆಗ್ತಾ ಬಂತು. ಈ ಥರ ಸ್ಟರ್ ಮಾಡ್ಕೊತಾ ಇರಬೇಕು, ಬೇಗನೆ ಫ್ರೈ ಆಗುತ್ತೆ, ಜಾಸ್ತಿ ಟೈಮ್ ಆಗೋಲ್ಲ. ಮತ್ತು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಇಲ್ಲಿ ಗ್ಯಾಸ್ ಫ್ಲೇಮ್ನ ಮಾತ್ರ ಮೀಡಿಯಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು, ಹೈ ಫ್ಲೇಮಲ್ಲಿ ಇಡಲೇಬಾರ್ದು. ಫ್ರೈ ಮಾಡ್ಕೋಬೇಕಾದ್ರೆ ಕೂಡ ಮೀಡಿಯಮಲ್ಲಿಟ್ಟೆ ಫ್ರೈ ಮಾಡ್ಕೋಬೇಕು. ನೋಡಿ, ಇಮಿಡಿಯೇಟಾಗಿ ಫ್ರೈ ಆಗಾಯಿತು. ಈಗ ಇದನ್ನು ತೆಗಿತಾ ಇದ್ದೀನಿ. ಮತ್ತು ನೋಡಿ, ಮತ್ತೆ ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸ್ಟೆಪ್ಪು ಕರೆಕ್ಟಾಗಿ ಮಾಡ್ಕೋಬೇಕು, ಯಾಕಂದರೆ ಬೂಂದಿ ಕರೆಕ್ಟಾಗಿ ಬಂದರೆ ಲಾಡು ಕೂಡ ಸರಿಯಾಗುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಜಾಸ್ತಿ ಹಿಟ್ಟನ್ನಾಗಲಿ ಹಾಕೋಬಾರ್ದು, ಸ್ವಲ್ಪ ಹಿಟ್ಟು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಹೋಗಬೇಕು. ಆವಾಗ ಚೆನ್ನಾಗಿ ಬೂಂದಿ ಥರ ರೌಂಡ್ ಶೇಪಲ್ಲಿ ಬರುತ್ತೆ. ನೋಡಿ, ಒಂದು ಸೆಟ್ ಆಯಿತು. ಮತ್ತು ಈಗ ಅದೇ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಕೇರ್ಫುಲ್ಲಾಗಿ ಹೇಗೆ ಮಾಡೋದು ಅಂತ ನೋಡಿ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸರಿ, ಸ್ಪ್ರೆಡ್ ಮಾಡ್ಕೊತಾ ಬಂದರೆ ಕರೆಕ್ಟಾಗಿ ಆಗುತ್ತೆ. ಇದೊಂದು ಇಮಿಡಿಯೇಟಾಗಿ ಆಗೋಂಥ ಸ್ವೀಟ್ ರೆಸಿಪಿ. ಬೇಕರಿಯಿಂದೆಲ್ಲ ತಂದು ತಿಂತೀವಲ್ಲ, ಅದರಿಂದ ಮನೆಯಲ್ಲಿ ಈ ಥರ ಮಾಡಿ ತಿನ್ಬೋದು, ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ಇಮಿಡಿಯೇಟಾಗಿ ಆಗುತ್ತೆ. 2 ಸಲ ಮಾಡಿ ಆಯಿತು. ಈಗ ಇನ್ನೂ ಸ್ವಲ್ಪ ಹಿಟ್ಟಿದೆ, ಅದನ್ನು ಇದೇ ಥರ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಫ್ರೈ ಆಗ್ತಾ ಬಂತು ಆಗಲೇ, ಇಮಿಡಿಯೇಟಾಗಿ ಆಗುತ್ತೆ ಫ್ರೈ. ಜಾಸ್ತಿ ಹೊತ್ತು ಫ್ರೈ ಮಾಡಿ ಕಲರ್ ಚೇಂಜ್ ಮಾಡ್ಕೋಬಾರ್ದು, ಕೇರ್ಫುಲ್ಲಾಗಿ ಈ ಥರ ಸ್ಟರ್ ಮಾಡ್ಕೊತಾ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆಗ್ತಾ ಬಂತು. ಈಗ ಇದನ್ನು ಕೂಡ ತೆಗೆದು ಸೈಡಲ್ಲಿ ಇಡ್ತಾ ಇದ್ದೀನಿ. ಇದೇ ಥರ ಎಲ್ಲ ಮಾಡಿ ತೆಗಿತಾ ಇದ್ದೀನಿ. ಬೂಂದಿ ಎಲ್ಲ ಇದೇ ಥರ ಫ್ರೈ ಮಾಡಿ ಇಟ್ಟಿದ್ದೀನಿ. ಈಗ ನೋಡಿ, ಪಾಕ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಪಾಕ ರೆಡಿಯಾಗಿದೆ ಅಲ್ಲ, ಇದನ್ನು ಒಂದು ಪ್ಯಾನಲ್ಲಿ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೇನೆ. ಪಾಕ ಕುದೀತಾ ಇದೆ. ಈಗ ಬೂಂದಿ ರೆಡಿ ಮಾಡಿದ್ದೀವಲ್ಲ, ಅದನ್ನು ಪಾಕಕ್ಕೆ ಹಾಕೋಬೇಕು. ನೋಡಿ, ಈ ಥರ ಸ್ಲೋಲಿ ಹಾಕೋಬೇಕು. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಪಾಕ ಹೇಗೆ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಡ್ರೈ ಆಗುತ್ತೆ, ಎಲ್ಲ ಬೂಂದಿ ಒಳಗಡೆ ಅಬ್ಸರ್ವ್ ಮಾಡಿಕೊಡುತ್ತೆ. ಈ ಥರ ಪಾಕ ಎಲ್ಲ ಹೊರಗಡೆ ಇರಲ್ಲ, ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಈಗ ನೋಡಿ, ಗ್ಯಾಸ್ ಫ್ಲೇಮ್ನ ಲೋವಲ್ಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಒಣ ದ್ರಾಕ್ಷಿ ಹಾಕೋತಾ ಇದ್ದೀನಿ. ನಂತರ ಬಾದಾಮನ್ನ ಫ್ರೈ ಮಾಡಿ ಸಣ್ಣಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ, ಯಾಕಂದರೆ ಅದು ಚೆನ್ನಾಗಿ ಅನಿಸುತ್ತಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದರೆ. ಈಗ ನೋಡಿ, ಒಂದು ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಹಾಗೆ ಬಿಡೋಣ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತೀನಿ. ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 to 10 minutes ಹಾಗೆ ಬಿಡಬೇಕು. ಯಾಕಂದರೆ ಎಲ್ಲ ಸಕ್ಕರೆ ಪಾಕ ಏನಿದೆಯಲ್ಲ, ಅದನ್ನು ಇದು ಬೂಂದಿ ಇದೆಯಲ್ಲ, ಅದು ಅಬ್ಸರ್ವ್ ಮಾಡಿರುತ್ತೆ. ಅದಕ್ಕೋಸ್ಕರ ಒಂದು 10 minutes ಹಾಗೆ ಬಿಡಬೇಕು.
ನೋಡಿ 10 ಮಿನಿಟ್ಸ್ ಆಯಿತು. ಲಿಡ್ ಓಪನ್ ಮಾಡ್ತೀನಿ. ನೋಡಿ ಪಾಕ ಕಾಣಿಸ್ತಾ ಇಲ್ಲ ನೋಡಿ, ಎಲ್ಲ ಅಬ್ಸರ್ವ್ ಮಾಡಿದೆ. ಈಗ ಇದನ್ನು ಒಂದು ಮಿಕ್ಸ್ ಕೊಡಬೇಕು. ಇದಕ್ಕೆ ಮಿಕ್ಸ್ ಕೊಟ್ಟು ನಂತರ ಉಂಡೆ ಮಾಡೋಣ. ನೋಡಿ ಎಷ್ಟು ಈಸಿಯಾಗಿ ಬೂಂದಿ ಲಾಡು ಮಾಡ್ಬೋದು ಅಂತ. ಇದೇ ಥರ ವೆರೈಟಿ ಸ್ನ್ಯಾಕ್ಸ್ ರೆಸಿಪಿ, ಸ್ವೀಟ್ಸ್ ರೆಸಿಪಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಇದೇ ಥರ ವೆರೈಟಿ ರೆಸಿಪಿ, ಸಿಂಪಲ್ ಆಗಿರೋಂಥ ರೆಸಿಪಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋವಂಥ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ಈಗ ಇದನ್ನು ಮಿಕ್ಸ್ಚರ್ನ ಒಂದು ಪ್ಲೇಟಿಗೆ ಸ್ವಲ್ಪ ಹಾಕೋತಾ ಇದ್ದೀನಿ, ಯಾಕಂದರೆ ತಣ್ಣಗಾಗಬೇಕಲ್ಲ. ಈಗ ಇದನ್ನು ಸ್ಪ್ರೆಡ್ ಮಾಡಿ ಇಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ, ನಾವು ಅದನ್ನು ಟಚ್ ಮಾಡೋಕ್ಕಾಗಬೇಕು. ಅಷ್ಟು ತಣ್ಣಗಾದ್ಮೇಲೆ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ನೋಡಿ ತಣ್ಣಗಾಗಿದೆ. ಈಗ ಒಂದು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಬೇಕು. ನೋಡಿ ನಾನು ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ, ಬೇಕಾದರೆ ಇನ್ನೊಂದು ಸ್ವಲ್ಪ ದಪ್ಪದಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಬರ್ತಾಯಿದೆ ಅಂತ. ನಾವು ಬೇಕ್ರಿಯಿಂದೆಲ್ಲ ತಂದು ತಿಂತೀವಿ. ಇದೇ ಥರ ಮನೆಯಲ್ಲಿ ಈಸಿಯಾಗಿ ಮಾಡಿ ತಿನ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.